ಥ್ಯಾಂಕ್ ಯು. ನಾನು ಮೈಲಾರಿಪುರ ಬೆಳಗಾವಿಯ ಜಿಲ್ಲಾ ವರದಿಗಾರ. ಗೋ ಮಾತೆಯನ್ನ ರಾಷ್ಟ್ರ ಮಾತೆಯನ್ನಾಗಿ ಘೋಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಸಹಿ ಸಂಗ್ರಹ ಮಾಡಲಾಗ್ತಿರುವಂತದ್ದು. ಈಗ 2ನೇ ಹಂತದ ಸಹಿ ಸಂಗ್ರಹವನ್ನು ಮಾಡಲಾಗಿರುವುದು ಬೆಳಗಾವಿಯ ಸಾಹಿತ್ಯ ಭವನದ ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಮೆರವಣಿಗೆ ನಡೆಸಿ ಈ ಒಂದು ಅಭಿಯಾನದ ಅಂಗವಾಗಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗೆ ಮನವಿ ಸಲ್ಲಿಕೆಯನ್ನು ಮಾಡಲಾಗ್ತಿರುವಂತದ್ದು. ಗೋವುಗಳ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಕೆ ಮಾಡಿ ಗೋವುಗಳ ರಕ್ಷಣೆ ಆಗಬೇಕು, ಸಂರಕ್ಷಣೆ ಆಗಬೇಕು, ಜೊತೆಗೆ ಗೋವುಗಳ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸ ಆಗಬೇಕು ಮತ್ತು ಗೋವುಗಳನ್ನ ರಾಷ್ಟ್ರ ಮಾತೆಯನ್ನಾಗಿ ಘೋಷಣೆ ಮಾಡಬೇಕು, ಜೊತೆಗೆ ಪ್ರತ್ಯೇಕವಾದಂತಹ ಸಚಿವಾಲಯವನ್ನ ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ಒಂದು ಮೆರವಣಿಗೆ ಕೂಡ ಈಗಾಗಲೇ ಆರಂಭ ಆಗಿರುವಂತದ್ದು. ಸುಮಾರು 1,80,000 ಸಹಿ ಸಂಗ್ರಹವನ್ನ ಕೂಡ ಮಾಡಲಾಗಿರುವಂತದ್ದು. ಆ ಒಂದು ಸಹಿ ಸಂಗ್ರಹದ ಮನವಿ ಪತ್ರವನ್ನ ಈಗಾಗಲೇ ಸಲ್ಲಿಕೆ ಮಾಡೋದಕ್ಕೆ ಕೂಡ ಮುಂದಾಗಿರುವಂತದ್ದು. ಸಾಕಷ್ಟು ಸ್ವಾಮೀಜಿಗಳು ಇರುವಂತದ್ದು. ಆ ಸ್ವಾಮೀಜಿಗಳನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಏನೇನು ಸರ್, ಏನು ಉದ್ದೇಶ? ನಮ್ಮದು ಗೋಮಾತೆಗಳನ್ನು ರಾಷ್ಟ್ರೀಯ ಮತ ಆಗ್ಬೇಕಂತ ತಿಳ್ಕೊಂಡು ನಮ್ಮ ಬೇಡಿಕೆ ಇದೆ. 1,80,000 ಜನ ಸಹಿ ಸಂಗ್ರಹಣೆ ಮಾಡಿ ನಾವು ಡಿಸಿ ಮೂಲಕ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ರಾಜ್ಯಪಾಲರಿಗೆ ಇದು ಮನವಿ ಸಲ್ಲಿಸ್ತೀವಿ. ಏನಂದ್ರ ನಮ್ಮದು ಗೋಮಾತಾ ರಾಷ್ಟ್ರ ಮತ ಆಗ್ಬೇಕಂತ ತಿಳ್ಕೊಂಡು ನಮ್ಮದು ಬೇಡಿಕೆ ಅದ. ಅದ್ರ ಸಂಬಂಧಾಗಿ ನಾವು ಇದನ್ನ ಒಂದು ಹಮ್ಮಿಕೊಂಡಿದ್ದೇವೆ, ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಗೋವುಗಳ ರಕ್ಷಣೆ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡ್ತಿದ್ರಿ, ಅದ್ರಗಳ ಗೋವುಗಳ ಹತ್ಯೆ ಆಗ್ತಾ ಇದೆ, ಜೊತೆಗೆ ಬೇರೆ ಬೇರೆ ದೇಶಗಳಿಗೂ ಕೂಡ ಏನು ರಫ್ತು ಆಗ್ತದೆ ಬೀಪ್, ಅದಕ್ಕೆ ಏನೇ ಅದೆಲ್ಲ ಆಗ ಮಾಡೋದಂತ ತಿಳ್ಕೊಂಡು ನಾವು ರಕ್ಷಣೆ ಆಗ್ಬೇಕಂತ ತಿಳ್ಕೊಂಡು ರಾಷ್ಟ್ರ ಮತ ಘೋಷಣೆ ಆಗ್ಬೇಕಂತ ತಿಳ್ಕೊಂಡು ನಮ್ದು ಬೇಡಿಕೆ ಇದೆ. ಇಷ್ಟು ಸ್ವಾಮೀಜಿಗಳು ಹೇಳ್ತಿರುವಂತದ್ದು ಗೋಗಳ ರಕ್ಷಣೆ ಆಗಬೇಕು, ಜೊತೆಗೆ ಪ್ರಮುಖವಾಗಿ ಗೋ ಮಾತೆಯನ್ನ ರಾಷ್ಟ್ರ ಮಾತೆಯನ್ನಾಗಿ ಘೋಷಣೆ ಮಾಡಬೇಕು, ಹೊರಗಡೆ ಹೋಗ್ತಿರುವಂತ ಏನು ಬೀಪ್ ಅನ್ನ ಕೂಡ ಬಂದ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜೊತೆಗೆ ರಾಜ್ಯಪಾಲರಿಗೆ, ರಾಷ್ಟ್ರಪತಿಗಳಿಗೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನ ಕೂಡ ಮಾಡ್ಕೊಳ್ತಿದ್ದೀವಿ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಿರುವಂತದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಇದ್ದಾರೆ. ಓಟು